ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಪ್ರತಿ ವರ್ಷ ನಾವು ಯುಗಾದಿ ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತೇವೆ. ಹೊಸ ಬಟ್ಟೆ, ಮಾವಿನ ತೋರಣ, ಯುಗಾದಿ ಪಚಡಿ. ಆದರೆ ಯುಗಾದಿ ಏಕೆ ಆಚರಿಸುತ್ತೇವೆ? ಈ ದಿನದ ಹಿಂದೆ ಯಾವ ರಹಸ್ಯವಿದೆ? ಬನ್ನಿ, ಯುಗಾದಿ ಹಬ್ಬದ ನಿಜವಾದ ಕಥೆಯನ್ನು ತಿಳಿದುಕೊಳ್ಳೋಣ. ಯುಗಾದಿ ಎಂದರೇನು? ಯುಗಾದಿ ಎಂಬ ಪದ ಎರಡು ಪದಗಳಿಂದ ಬಂದಿದೆ. ಯುಗ ಮತ್ತು ಆದಿ, ಅಂದರೆ ಹೊಸ ಯುಗದ ಆರಂಭ. ಆ ಕಾರಣಕ್ಕೆ ಯುಗಾದಿಯನ್ನು ಹೊಸ ವರ್ಷದ ಮೊದಲನೇ ದಿನವೆಂದು ಆಚರಿಸಲಾಗುತ್ತದೆ. ಪೌರಾಣಿಕ ಕತೆ. ಪುರಾಣಗಳ ಪ್ರಕಾರ ಯುಗಾದಿ ದಿನ ಬಹಳ ಮಹತ್ವದ ದಿನ. ಈ ದಿನವೇ ಬ್ರಹ್ಮದೇವರು ಸೃಷ್ಟಿಯನ್ನು ಆರಂಭಿಸಿದರು ಎಂಬ ನಂಬಿಕೆ ಇದೆ. ಅಂದರೆ ಲೋಕದ ನಿರ್ಮಾಣ ಈ ದಿನದಿಂದ ಆರಂಭವಾಯಿತು. ಆ ಕಾರಣಕ್ಕೆ ಈ ದಿನವನ್ನು ಹೊಸ ಆರಂಭದ ದಿನವೆಂದು ಆಚರಿಸಲಾಗುತ್ತದೆ. ಯುಗಾದಿ ಪಚಡಿ ಏಕೆ ತಿನ್ನುತ್ತಾರೆ? ಯುಗಾದಿ ದಿನ ಒಂದು ವಿಶೇಷ ಆಹಾರ ಮಾಡುತ್ತಾರೆ. ಅದೇ ಯುಗಾದಿ ಪಚಡಿ. ಈ ಪಚಡಿಯಲ್ಲಿ 6 ರುಚಿಗಳು ಇರುತ್ತವೆ: ಕಹಿ, ಸಿಹಿ, ಒಗರು, ಹುಳಿ, ಖಾರ ಮತ್ತು ಉಪ್ಪು. ಅಂದರೆ ಜೀವನದಲ್ಲಿ ಸಂತೋಷವು, ದುಃಖವು, ಕಷ್ಟವು ಎಲ್ಲವೂ ಇರುತ್ತದೆ. ಈ ಎಲ್ಲ ಅನುಭವಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಅರ್ಥವನ್ನು ಯುಗಾದಿ ಪಚಡಿ ಹೇಳುತ್ತದೆ. ಯುಗಾದಿ ದಿನ ಏನು ಮಾಡುತ್ತಾರೆ? ಯುಗಾದಿ ದಿನ ಜನರು ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡುತ್ತಾರೆ. ನಂತರ ಹೊಸ ಬಟ್ಟೆ ಧರಿಸುತ್ತಾರೆ. ಮನೆಯ ಬಾಗಿಲಿಗೆ ಮಾವಿನ ತೋರಣ ಕಟ್ಟುತ್ತಾರೆ. ದೇವರನ್ನು ಪೂಜಿಸಿ ಹೊಸ ವರ್ಷದ ಶುಭಾಶಯಗಳನ್ನು ಒಬ್ಬರಿಗೊಬ್ಬರು ಹೇಳುತ್ತಾರೆ. ಕೆಲವು ಕಡೆಗಳಲ್ಲಿ ಪಂಚಾಂಗ ಶ್ರಾವಣ ಕೂಡ ಮಾಡುತ್ತಾರೆ. ಅಂದರೆ ಹೊಸ ವರ್ಷದ ಭವಿಷ್ಯವನ್ನು ಪಂಚಾಂಗದ ಮೂಲಕ ಕೇಳುತ್ತಾರೆ. ಹೀಗೆ ಯುಗಾದಿ ಹಬ್ಬವು ಹೊಸ ಆರಂಭವನ್ನು ಸೂಚಿಸುವ ಒಂದು ವಿಶೇಷ ದಿನ. ಈ ದಿನ ಹೊಸ ಆಸೆಗಳು ಮತ್ತು ಹೊಸ ನಿರೀಕ್ಷೆಗಳೊಂದಿಗೆ ಹೊಸ ವರ್ಷವನ್ನು ಆರಂಭಿಸುತ್ತೇವೆ. ಯುಗಾದಿ ಹಬ್ಬವು ಜೀವನದ ಸಿಹಿ ಮತ್ತು ಕಹಿ ಎಲ್ಲವನ್ನೂ ಸ್ವೀಕರಿಸುವುದನ್ನು ನಮಗೆ ಕಲಿಸುತ್ತದೆ. ಹಾಗಾದರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಂತಹ ಇನ್ನಷ್ಟು ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.